ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಚೈತ್ರ. ಇವಾಗ ಸ್ನೇಹಿತರೆ ಸಂಜೆ ಆಗಿದೆ. ಸಂಜೆ 4:15 ಏನೋ ಆಗ್ತಾಯಿದೆ. ಈಗ ನಾನು ರೆಡಿ ಆಗ್ತಾ ಇದ್ದೀನಿ ಹೊರಗಡೆ ಹೋಗೋದಕ್ಕೆ. ಆ್ಯಂಡ್ ಲಾಸ್ಟ್ ಟೈಮ್ ನಾನು ಮೇಕಪ್ ವಿಡಿಯೋ ಶೇರ್ ಮಾಡಿದಾಗ ನಿಮ್ಮಲ್ಲಿ ಒಬ್ಬರು ಕೇಳ್ತಾ ಇದ್ರಿ, CC ಕ್ರೀಮು, BB ಕ್ರೀಮು, ಫೌಂಡೇಶನು ಅದಂದರೆ ಏನು, ಅದು ಏನು ಡಿಫ್ರೆನ್ಸು, ಅದನ್ನು ಯಾವಾಗೆಲ್ಲ ಯೂಸ್ ಮಾಡೋದು ಅಂಥೇಳಿ. ಸೊ ಇವತ್ತು ನಾನು ನಿಮಗೆ ಡಿಫ್ರೆನ್ಸ್ ಹೇಳ್ತಾ ಹೋಗ್ತೀನಿ ನಾನು ರೆಡಿ ಆಗ್ತಾ. ಸೊ ನೀವಿನ್ನು ಸಬ್ಸ್ಕ್ರೈಬ್ ಮಾಡಿದೆ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಆ್ಯಂಡ್ ಪ್ಲೀಸ್ ಶೇರ್ ಮಾಡಿ, ಬೆಲ್ ಬಟನ್ನ ಕೂಡ ಕ್ಲಿಕ್ ಮಾಡಿ. ಆಗ ನಾನು ವಿಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಓಕೆ ಸ್ನೇಹಿತರೆ, ಈಗ ನಾನು ಮೊದಲು ಮಾಯ್ಶ್ಚರೈಸರ್ ಹಚ್ತಾ ಇದ್ದೀನಿ. ಇದು ಬಂದು ಡರ್ಮಾವೈವ್ದು ಮಾಯ್ಶ್ಚರೈಸಿಂಗ್ ಲೋಷನ್. ಇದು ಡ್ರೈ ಸ್ಕಿನ್ಗೆ. ನಿಮ್ಮದು ಸ್ಕಿನ್ ಟೈಪ್ ಅನುಸಾರವಾಗಿ ಮಾಯ್ಶ್ಚರೈಸರ್ ಲೋಷನ್ನ ಹಚ್ಚಬೇಕು. ಇದು ಹಚ್ಚೋದ್ರಿಂದ ಸ್ಕಿನ್ ಯಾವಾಗಲೂ ಹೈಡ್ರೇಟೆಡ್ ಆಗಿರುತ್ತೆ. ಮೇಕಪ್ ಮಾಡಿದ್ರೂ ಬ್ರೇಕ್ಔಟ್ಸ್ ಆಗೋದಿಲ್ಲ, ಡಲ್ ಕಾಣೋದಿಲ್ಲ, ಡ್ರೈ ಕಾಣೋದಿಲ್ಲ. ಆ್ಯಂಡ್ ಮೇಕಪ್ಪಿಂದ ಏನು ಡ್ಯಾಮೇಜ್ ಆಗುತ್ತೋ ಅದು ಆಗೋದಿಲ್ಲ. ಇದು ಸ್ಕಿನ್ ಟೈಪ್ ಅನುಸಾರವಾಗಿ ಅಂದರೆ ನಿಮ್ಮ ಸ್ಕಿನ್ ಟೈಪ್ ಯಾವುದೋ ಗೊತ್ತಿಲ್ಲ ಅನ್ನೋ ಹಾಗಿದ್ರೆ ಒಂದು ಆಲ್ ಸ್ಕಿನ್ ಟೈಪ್ಸ್ ಅಂತ ಇವ್ರದ್ದೇನೆ ಬರುತ್ತೆ, ನ್ಯೂಟ್ರಿಡೈಮ್. ಅದು ನೀವು ಚೆಕ್ ಮಾಡ್ಬೋದು, ಅದನ್ನು ಟ್ರೈ ಮಾಡ್ಬೋದು. ನಿಮ್ಮ ಮಾಯ್ಶ್ಚರೈಸರ್ ನಿಮಗೆ ತುಂಬಾ ಆಯಿಲಿ ಅನ್ನಿಸ್ತಾ ಇದೆ, ನನಗೆ ಅಷ್ಟೊಂದು ಖುಷಿ ಇಲ್ಲ ಅಂದಾಗ ಕೂಡ ನೀವು ಇದಕ್ಕೆ ಟ್ರೈ ಕೊಡ್ಬೋದು. ಇದ್ರ ಜೊತೆ ನಾನು ಯೂಸ್ ಮಾಡೋದು ಡರ್ಮಾವೈವ್ದು ಹೈಡ್ರಾ ಕ್ಲೆನ್ಸರ್ ಅಂದ್ಬಿಟ್ಟು. ಇದನ್ನು ತುಂಬಾ ಮೈಲ್ಡ್, ಡೈಲಿ ಯೂಸ್ಗೆ ತುಂಬಾ ಐಡಿಯಲ್. ಯಾಕಂದರೆ ಇದು SLS ಫ್ರೀ, ಫ್ರಾಗ್ರೆನ್ಸ್ ಫ್ರೀ, ಯಾವುದೇ ಥರದ ಕೆಮಿಕಲ್ಸ್ ಇರೋದಿಲ್ಲ. ಸೆನ್ಸಿಟಿವ್ ಸ್ಕಿನ್ ಅವ್ರು ಕೂಡ ಇದನ್ನು ಯೂಸ್ ಮಾಡ್ಬೋದು. ಆ್ಯಕ್ಚುಲಿ ಒಂದು ಒಳ್ಳೆ ಫೇಸ್ ವಾಶ್ ಆ್ಯಂಡ್ ಮಾಯ್ಶ್ಚರೈಸರ್ ಯೂಸ್ ಮಾಡೋದ್ರಿಂದ ನಮಗೆ ಬೇರೆ ಬೇರೆ ಎಕ್ಸ್ಟ್ರಾ ಥಿಂಗ್ಸ್ಗಳನ್ನ ನಾವು ಸ್ಕಿನ್ ಕೇರ್ಗೆ ಆ್ಯಡ್ ಮಾಡಬೇಕು ಅನ್ನೋ ನೆಸಸರಿ ಇರೋದಿಲ್ಲ. ಒಂದು ಹೆಲ್ತಿ ಸ್ಕಿನ್ ಇರುತ್ತೆ, ಯಾವುದೇ ಥರದ ಪ್ರಾಬ್ಲಮ್ಸ್ ಆಗೋದಿಲ್ಲ. ಸೊ ನೆಕ್ಸ್ಟ್ ನಾನೀಗ ಸಂಜೆ ಹೋಗ್ತಾ ಇರೋದ್ರಿಂದ ಸನ್ಸ್ಕ್ರೀನ್ ಲೋಷನ್ ಹಚ್ತಾ ಇಲ್ಲ, ಅದರ್ವೈಸ್ ಹಚ್ಚಬೇಕಾಗುತ್ತೆ. ಈಗ ಈ ವೆದರಲ್ಲಿ ಸ್ವಲ್ಪ ಅವಾಯ್ಡ್ ಮಾಡ್ಬೋದು, ಬಟ್ ಬಿಸಿಲು ಇರುತ್ತೆ ನೋಡಿ, ಅಂಥ ಟೈಮಲ್ಲಿ ನಾವು ಮನೆಯಲ್ಲಿದ್ದರೂ ಕೂಡ ಹಚ್ಚಬೇಕಾಗುತ್ತೆ. ನೆಕ್ಸ್ಟ್ ಈಗ ನಾನು BB ಕ್ರೀಮ್ ಹಚ್ತಾ ಇದ್ದೀನಿ. ಸೊ BB ಕ್ರೀಮ್ ಅಂದರೆ ಏನು? ಇಟ್ಸ್ ಬ್ಯೂಟಿ ಬೆನಿಫಿಟ್ ಕ್ರೀಮ್. CC ಕ್ರೀಮ್ ಅಂದರೆ ಕಲರ್ ಕರೆಕ್ಟರ್ ಕ್ರೀಮ್. BB ಕ್ರೀಮ್ ಬ್ಯೂಟಿ ಬೆನಿಫಿಟ್ ಅಂದರೆ ಇದು ನಮಗೆ ಲೈಟ್ ಕವರೇಜ್ ಕೊಡುತ್ತೆ. CC ಕ್ರೀಮ್ ಅಂದರೆ ಒಂದು ಮೀಡಿಯಮ್ ಕವರೇಜ್ ಕೊಡುತ್ತೆ. ಇದು ನಾವು ಲಾಂಗ್ ಲಾಸ್ಟಿಂಗ್ ನಾನು ಪ್ರಿಫರ್ ಮಾಡೋದು. ಈಗ ನಾನು ಸ್ವಲ್ಪ ಹೊತ್ತಿಗೆ ಅಂದರೆ ಒಂದು 2-3 ಅವರ್ ಅಥವಾ 4 ಅವರ್ಗೆ ನಾನು ಹೊರಗಡೆ ಹೋಗ್ತಾ ಇದ್ದೀನಿ ಆ್ಯಂಡ್ ನನಗೆ ಲೈಟ್ ಮೇಕಪ್ ಸಾಕು ಅನ್ನೋ ಹಾಗಿದ್ರೆ, ಮನೇಲಿರಬೇಕಾದ್ರೂ ಅಷ್ಟೇ, ಯಾವುದೋ ಒಂದು ಫೆಸ್ಟಿವಲ್ ಇದೆ, ಒಂದು ಒಕೇಶನ್ ಇದೆ ಅನ್ನೋ ಹಾಗಿದ್ರೂ ಕೂಡ ನಾನು BB ಕ್ರೀಮ್ನೇ ಯೂಸ್ ಮಾಡ್ತೀನಿ. ನಾವು ಒಂದು ಪಾರ್ಟಿಗೆ ಹೋಗ್ತಾ ಇದ್ದೀವಿ, ನಮಗೆ ಮೀಡಿಯಮ್ ಕವರೇಜ್ ಬೇಕು, ಲಾಂಗ್ ಲಾಸ್ಟಿಂಗ್ ಬೇಕು ಅನ್ನೋ ಹಾಗಿದ್ರೆ ನಾನು CC ಕ್ರೀಮ್ನ ಯೂಸ್ ಮಾಡ್ತೀನಿ. ಆ್ಯಂಡ್ ಇನ್ನು ಮದುವೆಗಳಿಗೆ ಹೆವಿ ಜ್ಯುವೆಲ್ರಿ ಹಾಕಿರ್ತೀವಲ್ವ, ಆ ಹೆವಿ ಜ್ಯುವೆಲ್ರಿ ಆಗಿರ್ಬೋದು, ಹೆವಿ ಸಾರೀಸ್ ಆಗಿರ್ಬೋದು, ಅದಕ್ಕೆಲ್ಲ ಸ್ವಲ್ಪ ಕವರೇಜ್ ಚೆನ್ನಾಗಿರಲಿ, ಲಾಂಗ್ ಲಾಸ್ಟಿಂಗ್ ಇರಲಿ ಅಂತ ಹೇಳಿಬಿಟ್ಟು ಫೌಂಡೇಶನ್ ಯೂಸ್ ಮಾಡೋದು. ಈಗ ನಾನು ಇದ್ರ ಮೇಲೆ ಪೌಡ್ರ್ ಗಿಡ್ರ್ ಏನು ಹಚ್ಚೋದಿಲ್ಲ, ಯಾಕಂದರೆ ಇವತ್ತು ಸ್ವೆಟ್ ಎಲ್ಲ ಏನೂ ಆಗೋದಿಲ್ಲ. ನಾನು ಸಂಜೆ ಹೋಗ್ತಾ ಇರೋದ್ರಿಂದ ಮಳೆ ಬರೋ ಥರ ಇದೆ. ಈಗ ನಾನೊಂದು ಐಲೈನರ್, ಮಸ್ಕರಾ ಆ್ಯಂಡ್ ಲಿಪ್ಸ್ಟಿಕ್ನ ಆ್ಯಡ್ ಮಾಡ್ತೀನಿ. ರೆಡಿ ಸ್ನೇಹಿತರೆ, ನನಗೆ ಬ್ರೇಸ್ಲೆಟ್ ಹಾಕಬೇಕಾದ್ರೆ ನನಗೆ ಬಂತು. ಬ್ರೇಸ್ಲೆಟ್ ತೋರಿಸಿ ಅಂದ್ಬಿಟ್ಟು ಒಬ್ಬರು ಕೇಳ್ತಾಯಿದ್ರು. ನಾನು ಹಾಕಿದಾಗ ತೋರಿಸ್ತೀನಿ ಅಂದಿದ್ದೆ. ಈಗ ನೋಡಿ ಹಾಕಿದ್ದೀನಿ. ಇದು ನಾನು ಸುಮಾರು 6 ವರ್ಷ ಆಯಿತು ತೊಗೊಂಡು ದಿನ ಹಾಕ್ತಾ ಇದ್ದೆ. ಮೊದಲು ಏನಾಯಿತು, ಲಿಂಕ್ ಇಲ್ಲಿ ಕಟ್ಟಾಗೋಯ್ತು. ಚೈನ್ ಲಿಂಕ್ ಇದೆ ಅಲ್ವಾ, ತುಂಬಾ ಸಣ್ಣ ಇರುತ್ತೆ. ಸೊ ಡೈಲಿ ಯೂಸ್ಗೆ ಇದು ಆಗೋದಿಲ್ಲ. ಬಟ್ ನಾನು ಡೈಲಿ ಯೂಸ್ ಮಾಡ್ತಾಯಿದ್ದೆ ಅಂದ್ಬಿಟ್ಟು ಕಿತ್ತೋಗಿತ್ತು. ನನಗೆ ಇಲ್ಲಿ ರೆಡಿ ತೊಗೊಂಡು ಅಭ್ಯಾಸ, ಎಲ್ಲೂ ಮಾಡಿಸಿ ಗೊತ್ತಿಲ್ಲ, ಆಚಾರಗಳು ಯಾರೂ ಗೊತ್ತಿಲ್ಲ ನನಗೆ. ಹಾಗಾಗಿ ಇದನ್ನು ಅಮ್ಮನೂ ಕೊಟ್ಟಿದ್ದೆ. ಕೊರೋನಾ ಬಂದಾಗ ಅನಿಸುತ್ತೆ, ಇಲ್ಲೆಲ್ಲೂ ನನಗೇನೂ ಗೊತ್ತಿಲ್ಲ ಅಮ್ಮ, ನೀವು ಮಾಡಿಸಿ, ನೀವು ರೆಗ್ಯುಲರಾಗಿ ಮಾಡಿಸ್ತೀರಲ್ಲ ಅಂದ್ಬಿಟ್ಟು ಅವರು ಕೊಟ್ಟರೆ. ಅವರು ಕೊರೋನಾ ಅಂದ್ಕೊಂಡು ಎಲ್ಲೂ ಹೋಗ್ತಾನೆ ಇರಲಿಲ್ಲ. ಆವಾಗೆಲ್ಲ ಬಸ್ಸಲ್ಲಿ ಓಡಾಡಬಾರ್ದು ಅಂತ ಹೇಳಿದ್ದೆ ನಾನೇ. ಅದು ಬಿಟ್ಟು ಅವರು ಇದನ್ನು ರಿಪೇರ್ ಮಾಡಿಸೇ ಇರಲಿಲ್ಲ. ಈಗ ನಾನು ಊರಿಗೆ ಹೋದಾಗ ತೊಗೊಂಡು ಬಂದಿದ್ದೆ, ಮಾಡಿಸಿದ್ದೀನಿ ನೋಡೆ ತೊಗೊಂಡೋಗು ಅಂದ್ಬಿಟ್ಟು. ಸೊ ಇದು 9 or ಸಮಥಿಂಗ್ ವಿತಿನ್ 10 ಗ್ರಾಮ್ಸ್ ಇದೆ ಸ್ನೇಹಿತರೆ. 9 to 10 ಗ್ರಾಮ್ಸ್ ಇದೆ. ವೆಯ್ಟ್ ಚೆನ್ನಾಗಿದೆ. ಇದು ನನಗೆ ಯಾಕೆ ಇಷ್ಟ ಅಂದರೆ, ಈಗ ಬ್ರೇಸ್ಲೆಟ್ಸ್ಗಳು ಏನಾಗುತ್ತೆ, ಡಿಸೈನ್ ಇರೋದು ಈ ಥರ ಕೆಳಗಡೆ ಹೊಟ್ಟೋಗುತ್ತೆ, ಈ ಕಡೆ ಬಂದುಬಿಡುತ್ತೆ. ಹಿಂಗೆ ಬಿಟ್ಟಾಗ ಕೆಳಗಡೆ ಹೋದರೆ ಏನು ಕಾಣುತ್ತೆ, ಏನೋ ಡಿಸೈನ್ ಕಾಣೋದೇ ಇಲ್ಲ. ಹಾಗಾಗಿ ನಾನು ಡಿಸೈನ್ದು ಬೇಡ ಅಂದ್ಬಿಟ್ಟು ಈ ಥರ ತೊಗೊಂಡಿದ್ದೆ. ಇದು ಎಲ್ಲರಿಗೂ ಅವಾಗ ಇಷ್ಟ ಆಗಿತ್ತು. ಇದು ಹೊಸದಾಗಿ ಅವಾಗ ನಾನು ಡಿಸೈನ್ ನೋಡಿದ್ದು. ಇದ್ರ ತಕ್ಕಂತೆ ಇದಕ್ಕೆ ಒಂದು ಮ್ಯಾಚಿಂಗ್ ಒಂದು ನೆಕ್ಲೆಸ್ ಕೂಡ ಇದೆ ನೋಡಿ. ಇದನ್ನು ತೊಗೊಂಡಾದ್ಮೇಲೆ ನಾನು ಅದನ್ನು ತೊಗೊಂಡಿದ್ದು ಮ್ಯಾಚ್ ಆಗುತ್ತೆ ಅಂತ ಹೇಳಿಬಿಟ್ಟು. ಸೊ ತೋರಿಸಿದ್ದೀನಿ ಇವತ್ತು. ರಾಜೇಶ್ ಅವರು ಇವಾಗ ಐರನ್ ಮಾಡ್ಕೊಳ್ತಾ ಇದ್ದಾರೆ. ನಾನು ಈ ಡ್ರೆಸ್ಸು ರೇಯಾನ್ ಇಷ್ಟೇ ಐರನ್ ಮಾಡಿಟ್ರೂ ಕೂಡ ಸುಕ್ಕಾಗ್ಬಿಡುತ್ತೆ.
ಆ್ಯಂಡ್ ತುಂಬಾ ಫ್ಲೇರ್ ಇರೋದ್ರಿಂದ ಇದು ಹ್ಯಾಂಗರಲ್ಲಿ ಹಾಕಿ ಸಿಗಿಸ್ಬೇಕು, ಅಷ್ಟೊಂದು ಜಾಗ ಇಲ್ಲ. ಅದಕ್ಕೆ ನಾನು ಐರನ್ ಮಾಡಿಕೊಂಡೆ, ಅದಕ್ಕೆ ಅವರು ಮಾಡ್ಕೊಳ್ತಾ ಇದ್ದಾರೆ. ಈಗ ಸಾನುಗೆ ರೆಡಿ ಮಾಡಿ ಕಳಿಸ್ಬಿಟ್ಟಿದ್ದೀನಿ ಹೊರಗಡೆ. ಈಗ ರಾಜೇಶ್ ಅವ್ರದ್ದು ಆದ ತಕ್ಷಣವೇ ನಾವು ಹೊರಡೋದು. ಇದು ರಾಜೇಶ್ ಅವರ ಫ್ರೆಂಡ್ ಮಾಡ್ತಾ ಇರುವಂಥ ಗೆಟ್ ಟುಗೆದರ್. ಫಸ್ಟ್ ಟೈಮ್ ಅನಿಸುತ್ತೆ ಅವರು ಅವರ ಫ್ರೆಂಡ್ಸ್ ಗೆಟ್ ಟುಗೆದರ್ಗೆ ಕರ್ಕೊಂಡು ಹೋಗ್ತಾ ಇರೋದು. ಇಲ್ಲಾಂದರೆ ಹೋಗ್ಬಿಟ್ಟು ಎವ್ರಿ ಟೈಮ್ ಅವರೇ ಪಾರ್ಟಿ ಮಾಡ್ಕೊಂಡು ಬರ್ತಾಯಿದ್ರು. ಆ್ಯಂಡ್ ಇದು ಒಂದು ಪ್ಲೇಸ್ ನಮಗೆ ನಿಜವಾಗ್ಲೂ ಸರ್ಪ್ರೈಸ್ ಆಯಿತು ಇದು ಅವ್ರು ಹೇಳಿದಾಗ. ಸೊ ಅದು ಎಲ್ಲಿದೆ ಕರೆಕ್ಟಾಗಿ ನಮಗೂ ಗೊತ್ತಿಲ್ಲ. ಸೊ ಬನ್ನಿ ನೋಡೋಣ ಅದು ಯಾಕೆ ಸರ್ಪ್ರೈಸ್ ಆಯಿತು ಅಂತ ಅಲ್ಲಿ ಹೋದ್ಮೇಲೆ ತಿಳಿಸ್ತೀನಿ. ಎಲ್ಲಿಗೆ ಬಂದಿದ್ದೀವಿ ಸ್ನೇಹಿತರೆ? ಇಸ್ಕಾನ್ ಟೆಂಪಲ್ ಫಾರ್ ದ ಫಸ್ಟ್ ಟೈಮ್. ಬೆಂಗಳೂರಲ್ಲೇ ಇದ್ದು ಎವ್ರಿ ಟೈಮ್ ಇದ್ರ ಮುಂದೆ ಪಾಸ್ ಆಗ್ತಾ ಇದ್ರೂ ಬರ್ತಾನೆ ಇರಲಿಲ್ಲ ನೋಡಿ. ಇವತ್ತು ಇವರ ಫ್ರೆಂಡ್ ನಮಗೆ ಇಲ್ಲಿಗೆ ಕರೆಸಿದ್ದಾರೆ. ಏನ್ರಿ, ಬೆಂಗಳೂರಲ್ಲಿ ಇಷ್ಟು ವರ್ಷದಿಂದ ಇದ್ರೂ ಒಂದೇ ಸಾರಿ ಬಂದಿರೋದು, ಅದು ಒಂದು ಸಾನು ಹುಟ್ಟೋ ಮುಂಚೆ. ವಾ, ಮದುವೆ ಆಗಿದ್ದು ಹೊಸದ್ರಲ್ಲಿ ಅನಿಸುತ್ತೆ. ಎಲ್ಲನೂ ತೋರಿಸ್ಬೇಕು, ತಿರ್ಗಾಡಬೇಕು ಅಂದ್ಕೊಂಡು ಒಂದು ಸಾರಿ ಕರ್ಕೊಂಡು ಬಂದಿದ್ದೀರಾ. ನಾನು ಇಟ್ಕೊಳ್ಳಲ್ಲಪ್ಪ, ಇದ್ರೊಳಗಡೆ ಇಟ್ಟರೆ ಅಪ್ಪಚ್ಚಿ ಆಗ್ಬಿಡುತ್ತೆ ಸಾನು. ನಡಿ ನಡಿ. ಎವ್ರಿ ಟೈಮ್ ಇಸ್ಕಾನ್ ಟೆಂಪಲ್ನ ಹೊರಗಡೆಯಿಂದ ತೋರಿಸ್ತಾ ಇದ್ದೆ, ಇವತ್ತು ಹೊರಗಡೆಯಿಂದ ರೋಡ್ ತೋರಿಸ್ತಾ ಇದ್ದೀನಿ. ತುಂಬ ಜನ ಇದ್ದಾರೆ. ರಾಜೇಶ್ ಇವತ್ತು ಕೂಡ ಇಲ್ಲ, ಟೈಮ್ ಆಗ್ಬೋದು ಕಣೋ, ಬೇಡ ಅಂದಿದ್ರು. ಇಲ್ಲ 1 ಅವರ್ ಬೇಗ ಹೊರಟ್ರು ಪರವಾಗಿಲ್ಲ, ಹೋಗೋಣ ಅಂದ್ಬಿಟ್ಟೆ ಕರ್ಕೊಂಡು ಬಂದೆ. ರಶ್ ಇದೆ, ನೋಡೋಣ ಏನಂತಾರೆ. ISKCON is a very famous visiting place in Bangalore. ಇಲ್ಲಿಗೆ ಬರೋದಕ್ಕೆ ಬಸ್ ಫೆಸಿಲಿಟಿ ಇರುತ್ತೆ, ಮೆಟ್ರೋ ಫೆಸಿಲಿಟಿ ಇರುತ್ತೆ. ನಂಗೆ ಎಕ್ಸಾಕ್ಟ್ ಗೊತ್ತಿಲ್ಲ ಇಲ್ಲೇ ಇಳಿಬೇಕು ಅಂತ ಹೇಳಿಬಿಟ್ಟು, ಬಟ್ ನೀವು ವಿಚಾರಿಸಿದ್ರೆ ನಿಮಗೆ ಬಸ್ ಸ್ಟ್ಯಾಂಡಲ್ಲಿ ಅಥವಾ ಮೆಟ್ರೋ ಸ್ಟೇಷನಲ್ಲಿ ಈಸಿಯಾಗಿ ಗೊತ್ತಾಗುತ್ತೆ. ಮೇನ್ ಎಂಟ್ರಿ ಅಲ್ಲಿ ಒಂದೊಂದು ಹೆಜ್ಜೆ ಹೋಗೋದು ಮುಂದೆ, ಒಂದೊಂದು ಹೆಜ್ಜೆಗೂ ಹರಿನಾಮದ್ದು ಹೇಳಬೇಕು. ಅಂದರೆ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ್ 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 ಹರೇ ಹರೇ ಅಂದ್ಬಿಟ್ಟು 108 ಸ್ಟೆಪ್ಸ್ ಇದೆ ಅಲ್ಲಿ. ಅದು ಹರಿನಾಮ ದ್ವಾರ ಅಂದರೆ. ಹಾಂ, 108 ಸ್ಟೆಪ್ಸ್ನ ಮುಗಿಸ್ಕೊಂಡು ನಾವು ದೇವಸ್ಥಾನದೊಳಗಡೆ ರೀಚ್ ಆಗ್ತೀವಿ. ಈಗ ಚಪ್ಪಲ್ ಸ್ಟ್ಯಾಂಡ್ ಹತ್ರ ಬಂದ್ವಿ. ನಮ್ಮ ಸಾನು ಅವರು ಆಟ ಆಡ್ತಾ ಇದ್ದಾರೆ ಚಪ್ಪಲ್ ಇಸ್ಕೊಂಡು ಬರೋ ತನಕ. ಬಂದರು ಡಡ್ಡ. ಇಲ್ಲಿ ಚಪ್ಪಲ್ ಸ್ಟ್ಯಾಂಡಲ್ಲಿ ಚಪ್ಪಲ್ ಬಿಡ್ಬೋದು ಆ್ಯಂಡ್ ಫ್ರೀಯಾಗಿ ಇಡುವಂಥ ಚಪ್ಪಲ್ ಸ್ಟ್ಯಾಂಡು ಇದೆ. ಇದೆಲ್ಲ ದಾಟಿ ಮುಂದೆ ಹೋದಾಗ ಇದಕ್ಕೆ 1 ಪೇರ್ಗೆ 5 ರೂಪೀಸ್. ಇಸ್ಕಾನಿಂದ ಹೊರಗಡೆ ಬಂದು ಚಪ್ಪಲ್ ತೊಗೊಂಡು ಹೊರಗಡೆ ಹೋಗಬೇಕು. ಆದರೆ ನಾವು ಇನ್ನು ಮತ್ತೆ ಒಳಗಡೆ ಹೋಗ್ತಾ ಇದ್ದೀವಿ. ಯಾಕೆ ಅಂದರೆ ನಾವಿವತ್ತು ಗೆಟ್ ಟುಗೆದರ್ಗೆ ಬಂದಿರೋದು ಇಲ್ಲೇ ಯಾವುದೋ ಹಾಲ್ ಇದೆಯಂತೆ ಇಸ್ಕಾನ್ ಅವ್ರದ್ದು, ಅಲ್ಲಿಗೆ. ಪಾರ್ಟಿ ಹಾಲ್ಸು, ಹೋಟೆಲ್ಸು. ಹಾಂ, ಈ ವಿಷಯ ನಮಗೆ ಗೊತ್ತಿರಲಿಲ್ಲ. ಇದನ್ನು ಕೇಳಿ ಸರ್ಪ್ರೈಸ್ ಆಯಿತು. ಇದೇನು ಇದೆ ಇಸ್ಕಾನಲ್ಲಿ ಗೆಟ್ ಟುಗೆದರಾ, ಅಲ್ಲೆಲ್ಲಿ ಹೆಂಗೆ ಅಂತ. ಇಲ್ಲಿ ನೋಡಿ ಬೋರ್ಡ್ ಹಾಕಿದೆ. ಇಲ್ಲಿ ಯಾವುದ್ಯಾವುದು ಹೋಟೆಲ್ಸ್ ಆ್ಯಂಡ್ ಹಾಲ್ಸ್ ಇದೆ ಅದರದ್ದು ಹಾಕಿದ್ದಾರೆ. ವಾಹನ ಈ ಕಡೆಯಿಂದನೇ ಎಕ್ಸಿಟ್. ಸೊ ಇದು ಆ ರೆಸ್ಟೋರೆಂಟ್.
ಚೆನ್ನಾಗಿದ್ದೀರಾ? ಇದು ರೆಸ್ಟೋರೆಂಟ್ ಬಂದು ಸ್ನೇಹಿತರೆ ಒಂದು ಪಾರ್ಟಿ ಹಾಲ್ ಏನಲ್ಲ, ಇದು ರೆಸ್ಟೋರೆಂಟ್. ತುಂಬ ಇದೆಯಂತೆ, ಒಂದು 2-3 ಇದೆ. ಚಿಕ್ಕ ಚೌಟ್ರಿ ಕೂಡ ಇದೆಯಂತೆ. ಅಲ್ಲೇ ಇಸ್ಕಾನ್ ಟೆಂಪಲ್ನ ಕಾಂಪೌಂಡ್ ಒಳಗಡೆನೆ, ಪಾರ್ಕಿಂಗ್ ಏರಿಯಾ ಪಕ್ಕಾನೇ ಇರೋದು ಇದೆಲ್ಲ ಕೂಡ. ಆ್ಯಂಡ್ ಇವರು ಬಂದು ರಾಜೇಶ್ ಅವರ ಕೊಲೀಗಿದ್ರು. ಆಮೇಲೆ ಅವರು ಜಾಬ್ ಚೇಂಜ್ ಮಾಡಿ US ಗೆ ಹೋದರು. US ಗೆ ಹೋದಾಗ ಕೂಡ ಅಲ್ಲಿ ಮೀಟ್ ಮಾಡಿದ್ರಂತೆ ರಾಜೇಶ್. ಸೊ ದೇ ಆರ್ ವೆರಿ ಕ್ಲೋಸ್. ಅವರು ಬರಲೇಬೇಕಿತ್ತು ನಾವು ಅವ್ರನ್ನ ಮೀಟ್ ಮಾಡೋದಕ್ಕೆ. ಇವ್ರು ಬಂದು ಫ್ರೆಂಡ್ಸ್ ಅಂತೆ. ನನ್ನನ್ನು ನೋಡಿಬಿಟ್ಟು ನಾನು ನೋಡಿದ್ದೀನಿ ನಿಮ್ಮನ್ನ ಅಂತ ಮಾತಾಡಿಸ್ತಾ ಇದ್ರು. ಖುಷಿ ಆಯಿತು ಸ್ನೇಹಿತರೆ. ನನಗೆ 2-3 ಜನ ಸಿಕ್ಕಿದ್ರು, ಹಾಗೇನೆ ಮಾತಾಡ್ಸಿದ್ರು ನನಗೆ. ನಮ್ಗವರು 6 ಗಂಟೆಗೆ ಬರೋಕ್ಕೆ ಹೇಳಿದರು, ಬಟ್ ದೇವಸ್ಥಾನದಲ್ಲಿ ಲೇಟ್ ಆಯಿತು. ನಾವು ಬರೋ ತನಕ 7 ಆಗಿತ್ತು. ಸೊ ಬಂದಿದ್ದು ಒಂದು ಹಾಫ್ ಆನ್ ಅವರ್ ಮಾತಾಡಿಕೊಂಡು ಎಲ್ಲರ ಜೊತೆನೂ ಟೈಮ್ ಪಾಸ್ ಆದಮೇಲೆ ಊಟ ಶುರು ಮಾಡಿದ್ದೀವಿ. ಏನು ಬೇಕು ಈ ಸಾನ್ವಿಗೆ? ಊಟ ಬೇಡ ಬೇಕಾ? ಏನು ಇಷ್ಟ? ಇಲ್ಲೋಡು ಕಾರ್ನ್ ಇದೆ, ಸಮೋಸ ಇದೆ. ಇವತ್ತು ತುಂಬ ಸ್ಪೆಷಲ್ ಸ್ನೇಹಿತರೆ. ನಮಗೆ ಸ್ಪೆಷಲ್ ಅನಿಸುತ್ತೆ. ಯಾಕೆ ಅಂದರೆ ಈ ಮೆನ್ಯೂ ಎಲ್ಲ ಕೂಡ ಸಾತ್ವಿಕ ಆಹಾರ. ಸಾತ್ವಿಕ ಆಹಾರ ಅಂದರೆ ಇವರು ಇದರಲ್ಲಿ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ ಆ ಥರದ್ದೇನು ಬಳಸೋದಿಲ್ಲ. ಅದೆಲ್ಲ ಬಳಸದೆ ಇಷ್ಟೊಂದೆಲ್ಲ ವೆರೈಟಿ ಆಫ್ ಡಿಶಸ್ ಮಾಡಿದ್ದಾರೆ ಅವರು. ನಾವು ಇಲ್ಲಿಗೆ ಬರೋ ಮುಂಚೆನೇ ನಮಗೆ ಡಿಶ್ಗಳ ಲೀಸ್ಟ್ ಅಂದರೆ ಮೆನ್ಯೂನ ಕಳಿಸಿದ್ರು, ಇಷ್ಟೆಲ್ಲ ಇರುತ್ತೆ ಅಂತ ಹೇಳಿ. ಇದು ಎಲ್ಲ ರೆಸ್ಟೋರೆಂಟ್ಸ್ಗಳಲ್ಲೂ ಸಿಗೋದಿಲ್ಲ ಅಲ್ವಾ. ಇವರು ಅದೇ ಫಾಲೋ ಮಾಡ್ತಾ ಇರೋದ್ರಿಂದ ರಾಜೇಶ್ ಫ್ರೆಂಡ್. ನನಗೆ ಇದು ಸರ್ಪ್ರೈಸಿಂಗು. ಯಾಕೆಂದರೆ ನಮ್ಮ ಮನೆಯಲ್ಲಿ ನಾವು ಈ ಥರ ಇಲ್ಲ. ಎಲ್ಲದಕ್ಕೂ ಒಂದಲ್ಲ ಒಂದು ಈರುಳ್ಳಿ ಆಗಿರ್ಬೋದು, ಬೆಳ್ಳುಳ್ಳಿ ಆಗಿರ್ಬೋದು, ಶುಂಠಿ ಆಗಿರ್ಬೋದು ಬಳಸಿರ್ತೀವಿ. ಸೊ ಇಷ್ಟೊಂದೆಲ್ಲ ಡಿಶಸ್ಸು ಅದಿಲ್ಲದೆ ಕೂಡ ಮಾಡ್ಬೋದು ಅಂತ ನನಗೆ ಇವತ್ತು ಗೊತ್ತಾಯಿತು. ಟೇಸ್ಟ್ ನೀವು ಹೇಗಿತ್ತು ಅಂತ ಕೇಳೋದಾದರೆ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ ಸ್ನೇಹಿತರೆ. ಇಟ್ ಮೇಕ್ಸ್ ಅ ಡಿಫ್ರೆನ್ಸ್. ಇಬ್ರಿಗೂ ಇಷ್ಟ ಆಗಲಿಲ್ಲ. Chaitanya, how is the sweet? Good. Nice. How is the food? It's nice. Nice? Enjoy. Big Boss. ಫೋಟೋಗ್ರಾಫರ್ಸ್ ನೋಡಿ ಎಷ್ಟು ಜನ ಇದ್ದೀವಿ ಅಂತ ಹೇಳಿಬಿಟ್ಟು. ಅದಕ್ಕೆ ಹೇಳ್ತಾ ಇದ್ದಿದ್ದು, ಬಿಗ್ ಬಾಸ್ ಮನೆಯಲ್ಲಿ ಹೇಗೆ ಮಸ್ತಾಗಿ ಕ್ಯಾಮ್ರಾಗಳಿರುತ್ತೆ ಹಾಗೆ ನಮ್ಮ ಫೋಟೋನ ತೆಗಿಯೋದಕ್ಕೆ ಎಷ್ಟು ಕ್ಯಾಮ್ರಾಗಳಿವೆ ಅಂತ ಹೇಳ್ಬಿಟ್ಟು.
ನಾವು ದಪ್ಪ ಬರ್ತೀವಿ ಬನ್ನಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಪ್ಪ. You scream. ಒಂದು ಹೊಸ ಜಾಗಕ್ಕೆ ಬಂದು ಒಂದು ಹೊಸ ಫ್ಯಾಮಿಲಿನ ಮೀಟ್ ಮಾಡಿದ್ದು ನಾನು. ಇವನ್ನೆಲ್ಲರನ್ನೂ ಕೂಡ ನಾನು ಫಸ್ಟ್ ಟೈಮ್ ಮೀಟ್ ಮಾಡಿದ್ದು, ಈವನ್ ರಾಜೇಶ್ ಫ್ರೆಂಡ್ನ ಕೂಡ, ಅವರ ಫ್ಯಾಮಿಲಿನ ಕೂಡ. ಚೆನ್ನಾಗಿತ್ತು. ಇದರೊಂದಿಗೆ ಇವತ್ತಿನ ವಿಡಿಯೋ ಕೂಡ ಎಂಡ್ ಮಾಡ್ತೀನಿ ಸ್ನೇಹಿತರೆ. ಸಿಗೋಣ ಮುಂದಿನ ವಿಡಿಯೋಲಿ. ಬಾಯ್ ಬಾಯ್, ಟೇಕ್ ಕೇರ್. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಆ್ಯಂಡ್ ಶೇರ್ ಮಾಡಿ. ಬಾಯ್ ಸ್ನೇಹಿತರೆ.